ಹಲೋ, ನಮಸ್ಕಾರ. ನೀವು ಇವಾಗ ನೋಡ್ತಾ ಇರೋ ಕ್ಲಿಪ್ಪಿಂಗ್ಸ್ ಈಗಾಗಲೇ ಗೊತ್ತಾಗಿರ್ಬೋದು. ಎಸ್, ಕರ್ನಾಟಕದ 2ನೇ ಜಂಬೂ ಸವಾರಿ ಅಂತೆ ಪ್ರಸಿದ್ಧವಾಗಿರೋ ಶ್ರೀ ಕ್ಷೇತ್ರ ಸುರಗಿರಿ ಭುವನೋತ್ಸವದ ಈ ಜಂಬೂ ಸವಾರಿ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸರಿಯಾಗಿ ದೀಪಾವಳಿ ಆದ 5ನೇ ದಿನಕ್ಕೆ ಈ ಜಾತ್ರೆ ಶುರುವಾಗುತ್ತೆ. ನೀವು ನೋಡ್ತಾ ಇದ್ದೀರಾ, ಕಣ್ಣು ಹಾಯಿಸಿದಷ್ಟು ದೂರ ಜನ ಇರುತ್ತಾ ಇದ್ದಾರೆ ಇಲ್ಲಿ ಅಂತ. ಲಕ್ಷ ಲಕ್ಷ ಜನ ಬಂದು ಸೇರಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲಲ್ಲ, ಅಷ್ಟು ಅದ್ಧೂರಿಯಾಗಿ ದಸರಾ ಉತ್ಸವ ಅಲ್ಲ, ಭುವನೋತ್ಸವ ಇಲ್ಲಿ ನಡೀತಾ ಇದೆ. ಇನ್ನು ಈ ವರ್ಷದ ಭುವನೋತ್ಸವದ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಬಾಗಲಕೋಟೆ ಮಹಿಳೆಯರೆಲ್ಲ ನವದುರ್ಗಿಯರಾಗಿ ಈ ಅಂಬಾರಿ ಉತ್ಸವದಲ್ಲಿ ಭರ್ಜರಿಯಾಗಿ ಮಿಂಚಿತ್ತು. ನೀವು ನೋಡ್ತಾ ಇದ್ದೀರಾ, ನಮ್ಮ ವಿದ್ಯಾಗಿರಿ ಹಾಗೂ ಬಾಗಲಕೋಟೆ ಮಹಿಳೆಯರಲ್ಲೂ ನವದುರ್ಗಿಯರಾಗಿ ಈ ಅಂಬಾರಿ ಉತ್ಸವದಲ್ಲಿ ಮಿಂಚಿದ್ದು ಈ ವರ್ಷದ ತುಂಬ ವಿಶೇಷತೆ. ದೇವಸ್ಥಾನದ ಸಂಪ್ರದಾಯದಂತೆ ನಮ್ಮೆಲ್ಲರನ್ನು ಶಾಸ್ತ್ರೋಕ್ತವಾಗಿ ಹೆಬ್ಬಾಗಿಲಲ್ಲೇ ಅದ್ಧೂರಿಯಾಗಿ ಸುಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು. ಈ ಕುಟುಂಬಗಳಿಗೆ ತಲತಲಾಂತರವರೆಗೂ ಹೀಗೆ ನೈವೇದ್ಯವನ್ನು ದೇವಿ ಸನ್ನಿಧಾನಕ್ಕೆ ತೆಗೆದುಕೊಂಡು ಬರೋ ಪದ್ಧತಿ ಇದೆ. ಬನ್ನಿ, ಅಂಬಾರಿ ಉತ್ಸವ ಕಣ್ತುಂಬಿಕೊಳ್ಳೋಣ. ಅಮ್ಮನವ್ರ ಉತ್ಸವ ಮೂರ್ತಿ ಇವಾಗ ತಗೊಂಡು ಬರ್ತಾ ಇದ್ದಾರೆ. ನೋಡಿ, ಕಣ್ ತುಂಬಿಕೊಳ್ಳಿ ಎಲ್ಲರೂ.
ಕರುನಾಡ ತಾಯಿ ಭುವನೇಶ್ವರಿ ಅಂಬಾರೋತ್ಸವದಲ್ಲಿ ಹೇಗೆ ಕನ್ನಡದ ಧ್ವಜಗಳು ಆಕಾಶದ ಎತ್ತರಕ್ಕೆ ಹಾರಾಡ್ತಿದೆ ನೋಡೋಕ್ಕೆ ಒಂದು ಸಂಭ್ರಮ ಆಗತ್ತೆ ಸ್ನೇಹಿತರೆ. ನನಗೆ ಗೊತ್ತಿದೆ ನಿಮಗೂ ಕೂಡ ಇಷ್ಟೇ ಖುಷಿ ಆಗ್ತಾಯಿದೆ ಈ ಪಿಕ್ಚರ್ ನೋಡ್ತಾ ಇರುವಾಗ. ಇವಾಗ ನಮ್ಮ ರಾಜ್ಯೋತ್ಸವ ಬೇರೆ ಹತ್ತಿರ ಬಂತು, ಇದಕ್ಕಿಂತ ದೊಡ್ಡದು ಬೇಕಾ ನಮಗೆ? ಸಾಂಪ್ರದಾಯಿಕ ವಾದ್ಯಗಳು, ಛತ್ರ ಚಾಮರಗಳು, ಹಾಗೆ ವೈಭವ ನೋಡ್ತಾ ಇದ್ದರೆ ಸ್ವರ್ಗನೇ ಇಳಿದು ಬಂದಂಗಿದೆ. ನಿಮ್ಮ ಕಣ್ಮುಂದೆ ನೋಡ್ತಿದ್ದೀರ ನೀವು, ಪಲ್ಲಕ್ಕಿ ನೋಡ್ತಾ ಇದ್ದೀರಾ. ಅದರ ಜೊತೆ ಗಜರಾಣಿ ರಾಜಗಾಂಭೀರ್ಯದಿಂದ ಕನ್ನಡಮ್ಮನ ವಿಗ್ರಹನ ತನ್ನ ಮೇಲೆ ಹೊತ್ಕೊಂಡು ಹೇಗೆ ಗಜರಾಣಿ ಬರ್ತಾ ಇದ್ದಾಳೆ ನೋಡಿ ಸ್ನೇಹಿತರೆ. ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈ ಸಂಭ್ರಮ ನಿಜಕ್ಕೂ ರೋಮಾಂಚನ ಅನಿಸತ್ತೆ. ನೋಡಿ ನೀವೇ ಕಣ್ಣಾರೆ ನೋಡಿ ಹೇಗೆ ಕನ್ನಡೋತ್ಸವ ನವಂಬರ್ 1ಕ್ಕೆ ಮುಂಚೆನೇ ನಾವಿಲ್ಲಿ ಆಚರಿಸ್ಬಿಟ್ಟಿದ್ದೀವಿ ಸುರಗಿರಿಯಲ್ಲಿ. ಎಷ್ಟು ಖುಷಿ ಆಗತ್ತೆ. ಈ ಮೆರವಣಿಗೆ ಉದ್ದಕ್ಕೂ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡಿರೋ ಒಂದೇ ಥರದ್ದು ಯೂನಿಫಾರ್ಮ್ ಹಾಕ್ಕೊಂಡಿರೋ ಜನರು ನೀವು ನೋಡ್ತಾ ಇದ್ದೀರಾ. ಅವ್ರು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ನಮ್ಮ ದೇಶದ ನಿವೃತ್ತ ಯೋಧರು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಿವೃತ್ತ ಯೋಧರು ಅಮ್ಮನವ್ರ ಸೇವೆಗೆ ಅಂಬಾರೋತ್ಸವ ಸುಸೂತ್ರವಾಗಿ ನಡೀಲಿ ಅಂತ ತಮ್ಮ ಕೈಲಾದ ಸೇವೆ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಸ್ನೇಹಿತರೆ. ಶೈಲಪುತ್ರಿ ತಂಡದ ಈ ಎಲ್ಲ ಸದಸ್ಯರು ಕೋಲಾಟ ಆಡ್ತಿದ್ದಾರೆ. ಹಾಗೂ ನಾನು ಈ ತಂಡದ ಸದಸ್ಯ ಅಂತ ತಿಳ್ಕೊಳ್ಳೋಕ್ಕೂ ತುಂಬ ಹೆಮ್ಮೆ ಆಗ್ತಾಯಿದೆ ಸ್ನೇಹಿತರೆ. ಶೈಲಪುತ್ರಿ ದೇವಿ ಅವತಾರದಲ್ಲಿರೋ ನಮ್ಮ ತಂಡದ ಲೀಡ್ರ್ ಉಮಾ ರೇವಡಿಗಾರ್ ಅಂತ ತುಂಬ ಸಹೃದಯಿ, ಎಲ್ಲರ ಜೊತೆ ಚೆನ್ನಾಗಿ ಕೋಆಪ್ರೇಟ್ ಮಾಡಿಕೊಂಡು ಈ ತಂಡ ಇಷ್ಟು ಚೆನ್ನಾಗಿ ಒಂದು ಒತ್ತಡ ಗುಂಪಾಗಿ ಎಲ್ಲ ಕೆಲಸ ಮಾಡೋ ಕಾರಣನೇ ಉಮಾ ರೇವಡಿಗಾರ್ ಅವರು. ತಂಡಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ, ಹುಮ್ಮಸ್ಸು ಕೊಡ್ತಾರೆ ಅನ್ನೋಕ್ಕೆ ಪ್ರತ್ಯಕ್ಷ ಸಾಕ್ಷಿ ದೇವಿ ವೇಷದಲ್ಲಿದ್ದಾರೆ ನೋಡಿ. ಎಲ್ಲರೂ ಈ ಕೋಲಾಟ ಮಾಡಿದ್ದಕ್ಕೆ ಅವರು ಕೂಡ ಎಲ್ಲರ ಜೊತೆ ದೇವಿಗೆ ತಕ್ಕ ಹಾಗೆ ಸ್ಟೆಪ್ ಹಾಕಿ ಎಲ್ಲರೂ ಮನರಂಜಿಸಿದ್ರು. ಖುಷಿ ಆಗ್ತಾಯಿದೆ ನೋಡಿ ನೀವು ಹೇಗೆ ಅವರು ದೇವಿ ಘನತೆಗೆ ತಕ್ಕ ಹಾಗೇ ಸ್ಟೆಪ್ ಹಾಕಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಹೆಮ್ಮೆ ಆಗ್ತಾಯಿದೆ ಈ ತಂಡದ ಬಗ್ಗೆ ನನಗೆ. ಯಾಕಂದರೆ ನಾನು ಕೂಡ ಈ ತಂಡದಿಂದನೇ ಬಂದಿದ್ದೀನಲ್ವ, ಅದಕ್ಕೆ ಧನ್ಯವಾದ ಎಲ್ಲ ನನ್ನ ತಂಡದವರಿಗೆ. ಪ್ರತಿಯೊಂದು ತಂಡದವರು ಅಂದರೆ 9 ಗುಂಪಿನವರು ಕೂಡ ಡ್ರೆಸ್ ಕೋಡನ್ನು ತುಂಬ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದರು. ಖುಷಿ ಆಗುತ್ತೆ ನೋಡ್ತಾ ಇದ್ದರೆ, ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿದ್ರು. ಮಂತ್ರಾಲಯದ ಪೀಠಾಧೀಶರಾದ ಶ್ರೀ 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 ಸುಬುಧೇಂದ್ರ ಶ್ರೀಪಾದಂಗಳವರು ಈ ಕ್ಷೇತ್ರದ ಮಹಿಮೆ ಬಗ್ಗೆ ಏನು ಹೇಳ್ತಾರೆ? ಆ ಜಗಜ್ಜನನಿಯಾದ ತಾಯಿ ವಿವಿಧ ರೂಪಗಳಿಂದ, ವಿವಿಧ ನಾಮಗಳಿಂದ ಭಕ್ತರಿಂದ ಆರಾಧಿತಳಾಗಿದ್ದಾಳೆ. ಬಾಗಲಕೋಟೆಯ ಜಿಲ್ಲೆ ಬೀಳಗಿ ತಾಲೂಕಿನ ಕುಂದರಗಿ ಪವಿತ್ರ ಕ್ಷೇತ್ರದಲ್ಲಿ ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ರಾಮನ ದಂಡಕಾರಣ್ಯ ಯಾತ್ರೆಯಲ್ಲಿ ಪಾದಸ್ಪರ್ಶವನ್ನು ಪಡೆದಂತಹ ಪವಿತ್ರ ಒಂದು ತಾಣ. ಆ ತಾಣದಲ್ಲಿ ಭುವನೇಶ್ವರಿ ನಾವಾಂಕಿತಳಾದಂತಹ ತಾಯಿ ಅಲ್ಲಿ ನೆಲೆಗೊಂಡು ಭಕ್ತರನ್ನ ತನ್ನ ಕೃಪಾದೃಷ್ಟಿಯನ್ನು ಬೀರುವ ಮೂಲಕ ಅನುಗ್ರಹಿಸ್ತಾ ಇದ್ದಾರೆ. ಇನ್ನು ಈ ವರ್ಷದ ಲಕ್ಷ ದೀಪೋತ್ಸವದಲ್ಲೂ ಕೂಡ ಒಂದು ವಿಶೇಷತೆ ಇತ್ತು ಸ್ನೇಹಿತರೆ. ವಾರಣಾಸಿ ತಂಡದವರಿಂದ ಈ ವರ್ಷದ ದೀಪೋತ್ಸವದಲ್ಲಿ ಅದ್ದೂರಿ ಗಂಗಾ ಪೂಜೆ ಶಾಸ್ತ್ರೋಕ್ತವಾಗಿ ಆಯಿತು. ಅದ್ರ ಜೊತೆಗೆ ಗಂಗಾರತಿ ಕೂಡ ಇಷ್ಟು ಮನೋಹರವಾಗಿತ್ತು, ನಯನ ಮನೋಹರವಾಗಿತ್ತು ಅಂದರೆ ನಾವು ಕಾಶಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಮ್ಮ ಸುರಗಿರಿಲೇ ನಾವು ಕಾಶಿಲಿ ಗಂಗಾ ದೇವಿಗೆ ಹೇಗೆ ಗಂಗಾ ತಟದಲ್ಲಿ ಆರತಿ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅನ್ನೋ ಒಂದು ದೃಶ್ಯನ ಕಣ್ ತುಂಬಿಕೊಳ್ಳೋಂಥ ಸೌಭಾಗ್ಯ ನಮ್ಮೆಲ್ಲರದು ಆಯಿತು ಸ್ನೇಹಿತರೆ. जगत्कारणं वन्दे पन्नगभूषणं मृगधरम्
ಸ್ನೇಹಿತರೆ, ನಾನು ಶುರುವಲ್ಲೇ ಮೆಸೇಜ್ ಹಾಕಿದ್ದೆ, ತಾವೆಲ್ಲರೂ ನೋಡಿರ್ಬೋದು. ಅಲ್ಲಿ ದೇವಸ್ಥಾನ ಕಮಿಟಿ ಹಾಗೂ ಸ್ವಯಂ ಸೇವಕರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅಂತ. ಯಾಕೆ ಅಂತಂದರೆ, ಕಳೆದ ವರ್ಷದ ವಿಡಿಯೋದಲ್ಲಿ ನಾನು ಅಲ್ಲಿರೋ ನ್ಯೂನತೆಗಳ ಬಗ್ಗೆ ಹೇಳಿದ್ದೆ. ನ್ಯೂನತೆಗಳು ಅಂದರೆ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅಲ್ಲಿ ಆಗಿರೋ ಒಂದು 2 ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಶೌಚಾಲಯದ ಸಮಸ್ಯೆ, ಅಲ್ಲಿಂದ ಊಟದ ಜಾಗದಲ್ಲಿ ಆಗ್ತಿರೋ ತೊಂದರೆ ಬಗ್ಗೆ, ವಿಶೇಷವಾಗಿ ಭಕ್ತಾದಿಗಳು ಎಷ್ಟೊಂದು ಆಹಾರ ಹಾಳು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಅಲ್ಲಿರೋ ಕಮಿಟಿಗಳ, ಭಕ್ತಾದಿಗಳ ಹಾಗೂ ದೇವಸ್ಥಾನದ ಟ್ರಸ್ಟಿಗಳ ಗಮನಕ್ಕೆ ತರೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ. ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿದ್ದಾರೆ ದೇವಸ್ಥಾನ ಕಮಿಟಿಯವರು ಹಾಗೂ ಬೀಳಗಿ ರಾಜಕೀಯ ಮುಖಂಡರು ಎಲ್ಲರೂ ಸೇರಿಕೊಂಡು ಸುಮಾರು 2-3 ಕಡೆ ಶೌಚಾಲಯಗಳ ವ್ಯವಸ್ಥೆ ಮಾಡಿದ್ರು. ಹಾಗೂ ಸ್ವಯಂ ಸೇವಕರು ಪ್ರತಿಯೊಬ್ಬರೂ ಗಮನ ಇಟ್ಟು ಆಹಾರ ವ್ಯರ್ಥ ಮಾಡದಿರೋ ಹಾಗೆ, ಹಾಳು ಮಾಡದಿರೋ ಹಾಗೆ ಗಮನ ಇಟ್ಟರು. ಅದಕ್ಕೋಸ್ಕರ ಅವರೆಲ್ರಿಗೂ ನಾನು ಧನ್ಯವಾದ ಹೇಳಿದೆ. 2 ಕಡೆ ಮಾಡಿದ್ರು ಈ ಸರಿ. ಹೋದ ವರ್ಷದಲ್ಲಿ ಬರೀ ಒಂದು ಕಡೆಯೇ ಮಹಿಳೆಯರು ಪುರುಷರಿಗೂ ಊಟದ ವ್ಯವಸ್ಥೆ ಮಾಡಿದ್ರು. ಆದರೆ ಈ ವರ್ಷ ಪುರುಷರಿಗೆ ಒಂದು ಬೇರೆ ಸ್ಟಾಲ್ ಮಾಡಿದ್ರು, ಮಹಿಳೆಯರಿಗೆ ಬೇರೆ ಸ್ಟಾಲ್ ಮಾಡಿದ್ರು. ಬಟ್ ಆ್ಯಸ್ ಯೂಸ್ವಲ್ ಮತ್ತೆ ಭಕ್ತರು ಪ್ರಮಾದ ಮಾಡಿದರು ಅಂತಲೇ ನಾನು ಹೇಳ್ಬೋದು. ಪುರುಷರ ಸ್ಟಾಲಲ್ಲಿ ಏನು ಮಾಡಿದ್ರು, ಕ್ಲೀನಾಗಿ ಇಟ್ಟಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಈ ಮಹಿಳೆಯರು ಮನೆ ನೋಡ್ಕೊಂಡು ಹೋಗೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಭಕ್ತಾದಿಗಳು, ಮಹಿಳಾ ಮಣಿಗಳು ತಟ್ಟೆಗಳನ್ನು ಊಟ ಮಾಡಿದ ಮೇಲೆ ಸರಿಯಾಗಿ ತೊಳೆದೆ ಹಾಗೆ ಎಂಜಲು ಇಟ್ತಾ ಇದ್ದದ್ದು ತುಂಬಾ ವಿಷಾದನೀಯ ಅನ್ನಿಸ್ತು ನನಗೆ. ಯಾಕೆಂದರೆ ಬರೀ ತಾವು ಮಾತ್ರ ಊಟ ಮಾಡೋದಿಲ್ಲ, ತಮ್ಮ ಹಿಂದೆ ಇನ್ನೂ ಲಕ್ಷಾಂತರ ಭಕ್ತರು ಊಟ ಮಾಡ್ತಾರೆ ಆ ತಟ್ಟೆಗಳಲ್ಲಿ ಅಂತ ಸ್ವಲ್ಪ ಗಮನ ಇಟ್ಟು ಕ್ಲೀನಾಗಿ ತೊಳಿಬೇಕಿತ್ತು. ಇನ್ನು ಕೆಲವರು ತಟ್ಟೆ ಕ್ಲೀನಾಗಿ ತೊಳೆಯೋರು ಆ ತಟ್ಟೆಯಲ್ಲಿ ನೀರು ಕುಡಿದ್ಬಿಟ್ಟು ಮತ್ತೆ ತೊಳೆದೆ ಹಾಗೆ ಎಂಜಲು ಮಾಡಿದ ತಟ್ಟೆನ ಅಲ್ಲಿ ಬೇರೆಯವರು ಊಟ ಮಾಡೋಕೆ ಇಡ್ತಾಯಿದ್ರು. ಇದನ್ನು ಸ್ವಲ್ಪ ಭಕ್ತರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸ್ವಯಂ ಸೇವಕರು ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಲಕ್ಷ ಬರ್ತಿದ್ದೀರಾ, ನಿಮ್ಮ ಮನೇಲಿ ಹೇಗೆ ಚೊಕ್ಕಟವಾಗಿ ಸ್ವಚ್ಛವಾಗಿ ಇಟ್ಕೋತೀರೋ ಹಾಗೆ ಆ ದೇವಸ್ಥಾನದಲ್ಲಿ ಕೂಡ ಇಟ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಹಾಗೂ ಗ್ರೂಪ್ಗೆ ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.